ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಹೊಸಪೇಟೆ ವೃತ್ತದ ಬಳಿಯ TAPCMSನ ಗೋಡನ್ನ ಬಳಿ ಗೊಬ್ಬರಕ್ಕಾಗಿ ಬೆಳಗ್ಗೆಯಿಂದ ಕಾದು ಸುಸ್ತಾದ ರೈತರು. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಬಿಸಿಲಲ್ಲಿ ಒಣಗಿದ ರೈತರು. ಎಷ್ಟೋ ಹೊತ್ತಿನ ನಂತರ ಬಂದ ವಿತರಕರು. ಮಾಗಡಿ ಪಟ್ಟಣದ TAPCMS ಗೋಡೌನ್ ಮುಂದೆ ಹಳ್ಳಿಗಾಡಿನಿಂದ ಬಂದಿರತಕ್ಕಂಥ ಸಕಲ ಚರಾಚರ ಜೀವಿ ಜಂತುಗಳಿಗೆ ಅನ್ನದಾನ ಮಾಡ್ತಕ್ಕಂಥ ರೈತಾಪಿ ಹುಲಿ ಬಿಸಿಲಲ್ಲಿ ಕೂತಿದ್ದಾರೆ. ನಮಸ್ಕಾರ ಅಣ್ಣಯ್ಯ. ನಮಸ್ಕಾರ. ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ಮುದ್ರಾಯಪ್ಪ. ಯಾವ ಊರು? ಹೊಸೂರು. ಏನಕ್ಕೆ ಬಂದಿದ್ದೀರಿ ಇಲ್ಲಿ? ಸರ್ ಹೊಲ ಬಿತ್ತೋದಕ್ಕೆ ಗೊಬ್ಬರ ಕೊಡ್ತಾರೆ ಅಂದರು ಸೊಸೈಟಿಯಿಂದ. ಅದರಿಂದ ನೆನ್ನೆ ಮುಗಿದೋಯ್ತು. ಇವತ್ತು ಬನ್ನಿ ಅಂತ ಹೇಳಿದರು. ಇವತ್ತು ಬಂದು ಕಾಯ್ದಿದ್ದೀವಿ ಸರ್. ಎಷ್ಟೊತ್ತಿಗೆ ಬಂದ್ರಿ ಇಲ್ಲಿಗೆ ಒಂದು 10 ಗಂಟೆ 9:30 10 ಗಂಟೆಗೆ ಬಂದ ಸರ್. 9:30 10 ಗಂಟೆಗೆ ತಿಂಡಿ ತಿಂದಿದ್ದೀರಾ? ಮಾಡ್ಕೊಂಬಂದ ಸರ್. ಇಲ್ಲಿಯವ್ರು ಯಾರಾದರೂ ಬಂದು ಮಾತಾಡ್ಸಿದ್ರಾ? ಇಲ್ಲಿಯವರು ಇನ್ನೂ ಅವ್ರು ಬಾಗಿಲು ತೆಗ್ದಿರಲ್ಲ ಸರ್. ನಾವು ಬಂದಾಗ ಲೈನ್ ಹಿಡ್ಕೊಂಡು ನಿಂತಿದ್ದೀವಿ. ಮಾತಾಡ್ಸಿಲ್ಲ ಸರ್. ಇನ್ನು ಯಾರು ಬಂದು ಮಾತಾಡ್ಸಿಲ್ಲ. ರೈತರು 12 ಗಂಟೆ ಆಗದೆ. 12 ಗಂಟೆಯಿಂದ ಕೈಕ ಕೂತಿ ಬಿಸ್ತಲ್ಲಿ ಯಾವನಿಗೆ ಕೆಲವೊಂದು ದಿಕ್ಕಿಲ್ಲ ಬರೋದು ಮುಟ್ಟೆಗೆ. ಅದೇ ಬ್ರದರ್ 1 ಅವರ್ ಕಾಯ್ದು ಬಿಸ್ತಲ್ಲಿ ನೋಡೋಣ. ನೀವು ಯಾವ ಕಾಯ್ದಾರ ಮದ್ದಿಗೆ ಬ್ರದರ್ ಮತ್ತೆ ಹೆಂಗೆ ತಿಳ್ಸ್ಕೊಂಡೆ ಮದ್ದಿಗೆ ನೀನು? ಯಾರು ಕಾಯ್ದಾರ ಮದ್ದಿಗೆ ಹೆಂಗೆ ತಿಳ್ಸ್ಕೊಂಡೆ ನೀನು? ಗೊಬ್ಬರ ಹೆಂಗೆ ತಿಳ್ಸ್ಕೊಂಡೆ ಮದ್ದಿಗ? ನೀಡಿ ಇಲ್ದಲ್ಲ ಯಾವನು ನಿಲ್ಸಲ್ಲ. ನಿಮ್ಮ ಗೊಬ್ಬರದಾನೆ ಇವನ್ನ ಮಾಡಿ ತಾಲೂಕೊಂದ ಡಿಡಿ ಇಲ್ಸ್ತಾರೆ. ಯಾವನು ನಿಲ್ಸಲ್ಲ. ಬೇಡ್ಕೊಳ ಮಾಡಿ ತಾಲೂಕನೆ ಅಲ್ಲ. ಡಿಡಿ ಇಲ್ದಲ್ಲ ಯಾವನು ನಿಲ್ಸಲ್ಲ. ಏನೇನು ಸ್ಟಾಕ್ ಬಂದೈತೆ ಸರ್? DAP 18 ಟನ್ ಇದೆ ಸರ್. ಯೂರಿಯಾ 14.85 ಟನ್ ಇದೆ ಸರ್. ಎಷ್ಟು ಮೂಟೆಗಳು ಬಂದಿದೆ? DAP 300 ಮೂಟೆ ಬಂದಿದೆ. ಯೂರಿಯಾ 330 ಮೂಟೆ ಬಂದಿದೆ. ಪ್ಲಸ್ ಇದೊಂದು DAPಗೆ ಸೊಪ್ಪು ಆಗಿ ಸರ್ ಇದು ರೈತ ಸೂಪರ್ ಬಂದಿದೆ. ಕಂಪಲ್ಸರಿ ಇಷ್ಟು ತೊಗೊಳಬೇಕು ಅವರು. ರೈತರಿಗೆ ಏನಂದ್ರೆ ಯೂಸ್ ಆಗಲಿ ಅಂತ ಸ್ವಲ್ಪ ಎಕ್ಸ್ಟ್ರಾ ಅದಕ್ಕೆ ಕೋಟೆಡ್ ಅಷ್ಟೇ. ಇದು ಎಕ್ಸ್ಟ್ರಾ ಕೋಟೆಡ್ನ ಕೊಡಕ್ಕೆ ಕೊಟ್ಟಿದ್ರು ಅಷ್ಟೇ. ಮಿಕ್ಸ್ ಮಾಡ್ಕೊಂಡು ಈಗ ರೈತರಿಗೆ ಎಷ್ಟು ಕೊಡ್ತೀರಾ ಒಬ್ಬೊಬ್ಬರಿಗೆ? ಸ್ಟಾಕ್ ನೋಡ್ಬೇಕು. ಅಲ್ಲ ಸದ್ಯಕ್ಕೆ ಯೂರಿಯಾ ಹಾಕಿರೋದಕ್ಕೆ ಅಂದರೆ 1 ಎಕರೆಗೆ 1 ಬ್ಯಾಗ್ ಕೊಡಕ್ಕೆ ಹೇಳಿದ್ದಾರೆ. ಅದು FID ಆಗಿರ್ಬೇಕು ಸರ್. FID ಕೊಡ್ತೀವಿ. ಇಲ್ಲ DAP ಸರ್ ಇಲ್ಲ. ನಮಗೆ PO ಸ್ಪೆಷಲಿ ಟ್ಯಾಲಿ ಆಗಿಬಿಟ್ಟು 5 ಮೂಟೆ ಪರ್ ಹೆಡ್. ನಾವು 2 ಮೂಟೆ 3 ಮೂಟೆ ಕೊಡ್ತೀವಿ ಒಬ್ಬರಿಗೆ. ಈಗ 2 ರಿಂದ 3 ಮೂಟೆ ಯೂರಿಯಾನ ಅಥವಾ ಏನು? DAP. ಯೂರಿಯಾ 1 ಎಕರೆ 1 ಮೂಟೆ. ಒಂದು ಯೂರಿಯಾ 1 ಮೂಟೆ, DAP ಆದರೆ 2 ಮೂಟೆ. ರೈತರು ನಮಗೆ 2 ಮೂಟೆ ಮೇಲೆ ತೊಗೊಂಡ್ರೆ ಇದನ್ನು ಇಶ್ಯೂ ಮಾಡಕ್ಕೆ ಹೇಳಿದ್ರು. ಒಂದು ಪ್ಯಾಕೆಟ್ನ ಇಶ್ಯೂ ಮಾಡೋಕ್ಕೆ ಕಂಪಲ್ಸರಿನಾ? ಕಂಪಲ್ಸರಿ. 2 ಮೂಟೆ ಮೇಲೆ ಅಥವಾ 2 ಮೂಟೆ ತೊಗೊಂಡ್ರೆ ಕಂಪಲ್ಸರಿ. ನೆನ್ನೆ 2 ಮೂಟೆ ಮೇಲೆ ಕೊಟ್ಟರು. ನಮಗೆ ಇನ್ಫಾರ್ಮ್ ಮಾಡಿರೋದು ಈಗ 10 ಬ್ಯಾಗ್ ಕಳಿಸಿದ್ದಾರೆ. 1 ಮೂಟೆ ಮೇಲೆ ತೊಗೊಂಡ್ರು ಕೊಡಕ್ಕೆ ಹೇಳಿದ್ದಾರೆ. ಈಗ ರೈತರು ಒಂದು 5 ಮೂಟೆ 5 ಬ್ಯಾಗ್ 6 ಬ್ಯಾಗ್ ಹೇಳಿದ್ದಾರೆ. 6 ಬ್ಯಾಗ್ ತೊಗೊಂಡ್ಬೇಕಾದ್ರೂ ಇಶ್ಯೂ ಮಾಡ್ತಾರೆ. ರೇಟ್ ಏನು ಸರ್? ಯೂರಿಯಾ ನಮ್ದು ನಮ್ಮ ಇಶ್ಯೂ ಸೊಸೈಟಿ ಡಿಸೈಡ್ ಮಾಡಿ ಸರ್. ಈಗ ನಾವು DAPನ ನೆನ್ನೆ 1,400 ಅಲ್ಲ. ಈಗ ರೇಟ್ ಇಲ್ದರೆ ಮತ್ತೆ ಹೆಂಗೆ ಕೊಡ್ತೀರಾ ರೈತರಿಗೆ? ಯಾವುದು? ಯೂರಿಯಾ ಕೊಡ್ತಾ ಇಲ್ಲ, ಬರೀ DAP ಮಾತ್ರ ಕೊಡ್ತಾರ. ಏನು ರೇಟ್ ಇದೆ? 1380 ಪ್ಲಸ್ ಇದು 550 ಪರ್ ಪ್ಯಾಕೆಟ್ 550. ಏನೆಲ್ಲ ಆನ್ಲೈನ್ ಇದು?
ಈಗ ಪಾಣಿ ಯಾರು ಇಷ್ಟಲ್ಲ ಅವರೇ ಬರ್ಬೇಕಾ ಅಥವಾ ಬೇರೆಯವ್ರು ಬಂದು ಕೊಡ್ತಾರಾ? DAP ಗೆ ಬೇಕಾಗಿಲ್ಲ ಸರ್, ಪಾಣಿ ಬೇಕು. ಯೂರಿಯಾಕ್ಕೆ ಪಾಣಿ ಬೇಕು. FID ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.